ಮನೆಗಳಲ್ಲಿ ಅದೃಷ್ಟ ತರುವ ಒಂದು ಅಭ್ಯಾಸ ಹಲವಾರು ಸಂಸ್ಕೃತಿಗಳಲ್ಲಿ ವ್ಯಾಪಕವಾಗಿದೆ. ಇಲ್ಲಿದೆ ಕೆಲವು ವಸ್ತುಗಳು ಮತ್ತು ಅವುಗಳನ್ನು ಬಳಸುವ ವಿಧಾನಗಳು ಇದರಿಂದ ನಿಮ್ಮ ಮನೆಗೆ ಅದೃಷ್ಟ ಬರುವಂತೆ ಮಾಡಬಹುದು. ತೂಗು ಮೊಳೆಯ. ತೂಗು ಮೊಳೆಯಗಳನ್ನು ಮುಖ್ಯವಾಗಿ ಉತ್ತರ, ಪಶ್ಚಿಮ ಅಥವಾ ಪೂರ್ವ ದಿಕ್ಕಿನಲ್ಲಿ ಹಾಕುವುದರಿಂದ ಶಾಂತಿದಾಯಕ ಶಬ್ದದಿಂದ ದ್ವೇಷಭಾವನೆಯನ್ನು ದೂರ ಮಾಡುತ್ತದೆ ಮತ್ತು ನೆಗಡಿಯ ಪ್ರವಾಹ ತರುತ್ತದೆ. ಹಸುರು ಸಸ್ಯಗಳು. ಹಸುರು ಸಸ್ಯಗಳು ಪ್ರಾಣವಾಯುವಿನ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಮನೆಯಲ್ಲಿ ಶಾಂತಿಯನ್ನು ತರುತ್ತವೆ. ಹಣಕಾಸಿನ ಪುನರ್ ಅವಧಿಯನ್ನು ಹೆಚ್ಚಿಸಲು ಮನೆಹಣ್ಣು ಬಳಸಬಹುದು. ಕಪ್ಪು. ಕಪ್ಪುವು ದೃಢತೆ, ದೀರ್ಘಾಯುಷ್ಯ ಮತ್ತು ತಾಳ್ಮೆಯನ್ನು ಸಂಕೇತಿಸುತ್ತದೆ. ಇದನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಬಹುದು. ಕನಕ ಮಹಾಲಕ್ಷ್ಮಿ. ಹಣಕಾಸಿನ ಶ್ರೇಯಸ್ಸಿಗಾಗಿ ಮಹಾಲಕ್ಷ್ಮಿಯ ವಿಗ್ರಹವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ. ಬುಡ್ಡನ ವಿಗ್ರಹ. ಹಾಸಿಸುವ ಬುಡ್ಡನ ವಿಗ್ರಹವು ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ. ಇದನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಒಳಿತು. ಹಣದ ಅಲಕ್ಷ. ಹಣ, ನಾಣ್ಯಗಳು, ಹೂವು ಮತ್ತು ಅಕ್ಷತಾ ಒಳಗೊಂಡ ಬಟ್ಟಲು. ಇದನ್ನು ಮನೆಯಲ್ಲಿ ಪೂಜಾ ಕೋಣೆ ಅಥವಾ ಸಂಪತ್ತು ಕೋಣೆಯಲ್ಲಿ ಇರಿಸಿ. ನಮಸ್ಕಾರ ಗಣೇಶ್. ವಿಘ್ನವಿನಾಶಕನಾದ ಗಣೇಶನ ವಿಗ್ರಹವನ್ನು ಮುಖ್ಯ ಪ್ರವೇಶದ ಬಳಿಯಲ್ಲಿ ಅಥವಾ ಪೂಜಾ ಕೋಣದಲ್ಲಿ ಇರಿಸುವುದು ಉತ್ತಮ. ಆರೆಕಲ್ ಕಳಶ್. ಪವಿತ್ರ ಪ್ರಕ್ರಿಯೆಯಲ್ಲಿ ಕಲಶವನ್ನು ಬಳಸುವುದು ಶ್ರೇಷ್ಠ. ಇದರಲ್ಲಿ ಬೆಳ್ಳುಳ್ಳಿ ಅಥವಾ ತಾಮ್ರದ ಪಾತ್ರೆಯನ್ನು ಬಳಸಬಹುದು. ಸ್ನೇಕ್ ಪ್ಲಾಂಟ್. ಇದು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ. ಮಣಿ ವಜ್ರ. ಮನೆಯ ಒಳಹಾಗೆ ಕ್ರಿಸ್ಟಲ್ ಬಾಲ್ಗಳನ್ನು ಇಡುವುದು ಶ್ರೇಯಸ್ಸನ್ನು ತರುತ್ತದೆ. ಪವಿತ್ರ ಮೊಳೆಯ. ಮನೆಯ ಪೂಜಾ ಕೋಣದಲ್ಲಿ ಹೋಮಬಳ್ಳಿ ಇರಿಸುವುದು ಶ್ರೇಷ್ಠ. ಇದು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ. ಈ ವಸ್ತುಗಳನ್ನು ಮನೆಯಲ್ಲಿರುವಾಗ ದೈನಂದಿನ ಸ್ವಚ್ಛತೆ ಮತ್ತು ಶುದ್ಧತೆಯನ್ನು ಕಾಯ್ದುಕೊಳ್ಳುವುದು ಮುಖ್ಯ. ವಾಸ್ತುಶಿಲ್ಪಶಾಸ್ತ್ರ ಅಥವಾ ಫೆಂಗ್ ಶೂಯಿ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಶಾಂತಿ, ಆನೆ ಮತ್ತು ಆಧ್ಯಾತ್ಮ ವೃದ್ಧಿಯಾಗುತ್ತದೆ. ಸಂಪೂರ್ಣ ವಾಸ್ತು ಮತ್ತು ಫೆಂಗ್ ಶೂಯಿ ತತ್ವಗಳನ್ನು ಅನುಸರಿಸುವುದು ಮನೆಯಲ್ಲಿರುವ ಒಳ್ಳೆಯ ಶಕ್ತಿ, ಪಾಸಿಟಿವ್ ಎನರ್ಜಿ ಹೆಚ್ಚಿಸಲು ಸಹಾಯಕವಾಗುತ್ತದೆ. ಇಲ್ಲಿ ಕೆಲವು ಹೆಚ್ಚುವರಿ ವಸ್ತುಗಳು ಮತ್ತು ಪರಿಕರಗಳ ವಿವರಗಳು ನಿಮ್ಮ ಮನೆಯ ಅದೃಷ್ಟವನ್ನು ಹೆಚ್ಚಿಸಲು. ಅಸೋಪಾಲವ ಗಿಡ. ಮನೆಯ ಮುಂಭಾಗದಲ್ಲಿ ಅಸೋಪಾಲವ ಗಿಡ ಇಡುವುದರಿಂದ ಶುಭ ಮತ್ತು ಶಾಂತಿ ತರುತ್ತದೆ. ಇದು ಮನೆಗೆ ಹಿತಕರ ಶಕ್ತಿಯನ್ನು ಆಕರ್ಷಿಸುತ್ತದೆ. ನಮ್ಮ ಶಿಲ್ಪಿ. ದಕ್ಷಿಣ ಅಥವಾ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಕುದುರೆ ವಿಗ್ರಹ ಇಡುವುದು ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಜಲಪಾತ. ಫೆಂಗ್ ಶೂಯಿ ಪ್ರಕಾರ ಉತ್ತರ ಅಥವಾ ಉತ್ತರ ಪೂರ್ವ ದಿಕ್ಕಿನಲ್ಲಿ ಜಲಪಾತ ಇಡುವುದು ಹಣಕಾಸಿನ ಶ್ರೇಯಸ್ಸನ್ನು ತರುತ್ತದೆ. ಪವಿತ್ರ ಗಾಜಿನ ಪರ್ವತ. ಪವಿತ್ರ ಗಾಜಿನ ಪರ್ವತವನ್ನು ಮನೆಯಲ್ಲಿ ಇಡುವುದರಿಂದ ಮನಸ್ಸಿನ ಶಾಂತಿ ಮತ್ತು ಶಕ್ತಿಯ ಸ್ಥಿರತೆ ತರುತ್ತದೆ. ಮಣಿಬಂಡಲು. ರಕ್ತನಾಭಿ, ಪರಿಪರ್ವ, ಪವಳ ಮುಂತಾದ ಕಲ್ಲುಗಳಿಂದ ಮಾಡಿದ ಗಿಡಗಳನ್ನು ಪೂಜಾ ಕೋಣೆ ಅಥವಾ ವೃತ್ತಿಯ ಕೋಣೆಯಲ್ಲಿ ಇಡುವುದು ಅದೃಷ್ಟ ತರುತ್ತದೆ. ವಿದುರ ಮಣ್ಣೆ. ವಿದ್ಯೆಯನ್ನು ಮತ್ತು ಜ್ಞಾನವನ್ನು ಹೆಚ್ಚಿಸಲು ಆನೆ ವಿಗ್ರಹಗಳನ್ನು ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಮಯೂರ ಪಿಂಚು. ಮನೆಯ ಪೂಜಾ ಕೋಣೆ ಅಥವಾ ವೃತ್ತಿಯ ಕೋಣೆಯಲ್ಲಿ ಮಯೂರ ಪಿಂಚು ಇಡುವುದು ಶುಭಕರವಾಗಿದೆ. ಬದುಕು ಗಿಡ. ಬೋನ್ಸಾಯಿ ಗಿಡಗಳನ್ನು ಇಡುವುದು ಆರ್ಥಿಕ ಸ್ಥಿರತೆ ಮತ್ತು ಶುಭವನ್ನು ತರುತ್ತದೆ. ಪವಿತ್ರ ಮಾರುತ. ಪೂಜಾ ಕೋಣೆ ಅಥವಾ ಮನೆಯ ವಿವಿಧ ಕೋಣೆಯಲ್ಲಿ ತಾಜಾ ಹಸಿರು ಮಾರುತಗಳು, ಜಾಸ್ಮಿನ್, ತುಳಸಿ, ಪುದೀನಾ ಇಡುವುದು ಮನೆಗೆ ಶಾಂತಿ ಮತ್ತು ಶುಭವನ್ನು ತರುತ್ತದೆ. ಗಂಗ್ಜಲನ್. ಪೂಜಾ ಕೋಣೆ ಮತ್ತು ವಿವಿಧ ಕೋಣೆಗಳಲ್ಲಿ ಗಂಗಾ ನದಿಯ ಪವಿತ್ರ ನೀರನ್ನು ಇರಿಸಬಹುದು. ಇದು ಮನೆಯಲ್ಲಿ ಪವಿತ್ರತೆಯನ್ನು ತರುತ್ತದೆ. ದೀಪಸ್ತಂಭ. ತೈಲ ದೀಪಗಳನ್ನು ಹಚ್ಚಿ ಇಡುವುದು ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಂಗಾರದ ವಜ್ರಗಳು. ಬಂಗಾರದ ವಜ್ರಗಳನ್ನು ಪೂಜಾ ಕೋಣೆ ಅಥವಾ ಆಭರಣಗಳ ಕೋಣೆಗಳಲ್ಲಿ ಇಡುವುದು ಶುಭಕರವಾಗಿದೆ. ಮೋಳಿ. ಫೆಂಗ್ ಶೂಯಿ ಪ್ರಕಾರ ಬಾಂಬು ಗಿಡಗಳು ಆರೋಗ್ಯ, ಧನ, ಸಂಪತ್ತು, ಸಂತೋಷ ಮತ್ತು ಸೌಹಾರ್ದತೆಯನ್ನು ತರುತ್ತವೆ. ಈ ಎಲ್ಲಾ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ಉತ್ತಮ ಶಕ್ತಿಯನ್ನು ಆಕರ್ಷಿಸಬಹುದು. ಇದನ್ನು ನೀವು ನಿಮ್ಮ ಸಂಸ್ಕೃತಿ, ಧರ್ಮ ಮತ್ತು ವೈಯಕ್ತಿಕ ನಂಬಿಕೆಗಳಿಗೆ ಅನುಗುಣವಾಗಿ ತಕ್ಕ ರೀತಿಯಲ್ಲಿ ಹೊಂದಿಸಬಹುದು. ಹೌದು, ಮನೆಯಲ್ಲಿ ಶ್ರೇಯಸ್ಸು ಮತ್ತು ಅದೃಷ್ಟ ತರುವ ಇನ್ನೂ ಕೆಲವು ಪರಿಕರಗಳ ಬಗ್ಗೆ ತಿಳಿದುಕೊಳ್ಳೋಣ. ದೀಪಮಾಲಿಕೆ. ದೀಪಮಾಲಿಕೆಯನ್ನು ನೈಮಿತ್ತಿಕ ಆಚರಣೆಗಳ ಸಮಯದಲ್ಲಿ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಹಚ್ಚುವುದರಿಂದ ಮನೆಗೆ ಶ್ರೇಯಸ್ಸು ಮತ್ತು ಪವಿತ್ರತೆಯನ್ನು ತರುತ್ತದೆ. ಮೀನು ಕುಂಡ. ಫೆಂಗ್ ಶೂಯಿ ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮೀನು ಕುಂಡ ಇಡುವುದು ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ. ಗೋಲ್ಡ್ ಫಿಶ್ ಇದರಲ್ಲಿ ಹೆಚ್ಚು ಹಿತವಾಗಿದೆ. ಗಾಜಿನ ವಜ್ರ.
ಗಾಜಿನ ವಜ್ರವನ್ನು ಉದ್ಯೋಗದ ಕೋಣೆ ಅಥವಾ ಓದುವ ಕೋಣೆಗಳಲ್ಲಿ ಇಡುವುದು ಜ್ಞಾನ ಮತ್ತು ವ್ಯವಹಾರ ಶ್ರೇಯಸ್ಸನ್ನು ತರುತ್ತದೆ. ಕೃಷ್ಣ ಮನೆಯ ಪೂಜಾ ಕೋಣೆ ಅಥವಾ ಮದ್ಯದ ಕೋಣೆಗಳಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇಡುವುದು ಆನಂದ ಮತ್ತು ಶಾಂತಿಯನ್ನು ತರುತ್ತದೆ. ಧನ ಪಿರಾಮಿಡ್ ಧನ ಪಿರಾಮಿಡ್ ಅನ್ನು ವ್ಯಾಪಾರ ಸ್ಥಳ ಅಥವಾ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದ ಕೋಣೆಗಳಲ್ಲಿ ಇಡುವುದು ಧನ ಸಂಪತ್ತು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಲೈಜೋಳ ಸಮುದ್ರದ ಶಂಕುಗಳನ್ನು ಪೂಜಾ ಕೋಣೆ ಅಥವಾ ಪ್ರವೇಶ ದ್ವಾರದಲ್ಲಿ ಇಡುವುದು ಶ್ರೇಯಸ್ಸು ಮತ್ತು ಶುಭವನ್ನು ತರುತ್ತದೆ. ನೀಲಿ ಲೇಪನ್ ನೀಲಿ ಬಣ್ಣದ ವಸ್ತುಗಳು ಮನೆಯ ಆಳವನ್ನು ಹೆಚ್ಚಿಸುವಂತೆ ಕಾಣುತ್ತವೆ ಮತ್ತು ಮನೆಯಲ್ಲಿ ಶಾಂತಿಯನ್ನು ತರುತ್ತವೆ. ಸೂರ್ಯನ ವಿಗ್ರಹ ಸೂರ್ಯನ ವಿಗ್ರಹವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಶ್ರೇಯಸ್ಸು, ಆರೋಗ್ಯ ಮತ್ತು ಶಕ್ತಿ ತರುತ್ತದೆ. ಪವಿತ್ರ ಕೊಳ ತುಳಸಿ ಗಿಡವನ್ನು ಮನೆ ಮುಂದೆ ಅಥವಾ ಹಿತಕರ ಸ್ಥಳದಲ್ಲಿ ಇಡುವುದು ಪವಿತ್ರತೆ, ಆರೋಗ್ಯ ಮತ್ತು ಶುಭವನ್ನು ತರುತ್ತದೆ. ಹಿರಿಯ ವಸ್ತುಗಳು ಮನೆಯ ಆಂತರಿಕ ಅಲಂಕಾರದಲ್ಲಿ ಹಿರಿಯ ವಸ್ತುಗಳನ್ನು ಬಳಸದಿರಲು ಪ್ರಯತ್ನಿಸಿ, ಏಕೆಂದರೆ ಇವು ಹಳೆಯ ಶಕ್ತಿಯನ್ನು ಹೊಂದಿರಬಹುದು. ಕಮಲದ ಹೂವು ಕಮಲದ ಹೂವು ಶುದ್ಧತೆ ಮತ್ತು ಆಧ್ಯಾತ್ಮವನ್ನು ಸಂಕೇತಿಸುತ್ತದೆ. ಈ ಹೂವನ್ನು ಪೂಜಾ ಕೋಣೆ ಅಥವಾ ಪ್ರಸಾದ ಕೋಣೆಗಳಲ್ಲಿ ಇಡುವುದು ಶ್ರೇಯಸ್ಸು ತರುತ್ತದೆ. ಬೆಳಗಿನ ಸೂರ್ಯನ ಕಿರಣ ಬೆಳಗಿನ ಸೂರ್ಯನ ಕಿರಣ ಮನೆಯೊಳಗೆ ಬರುವಂತೆ ನೋಡಿಕೊಳ್ಳಿ. ಇದು ಮನೆಗೆ ತಾಜಾ ಶಕ್ತಿಯನ್ನು ತರುತ್ತದೆ. ಗೋಮಯ ಪ್ರಾಚೀನ ಕಾಲದಿಂದಲೂ ಗೋಮಯವನ್ನು ಪವಿತ್ರತೆಯ ಸಂಕೇತವಾಗಿ ಬಳಸಲಾಗುತ್ತದೆ. ಇದನ್ನು ಒಣಗಿಸಿ ಪವಿತ್ರ ಪ್ರದೇಶಗಳಲ್ಲಿ ಇಡುವುದು ಶುಭಕರವಾಗಿದೆ. ಮುತ್ತಿನ ಕಂಬಳ ಮನೆಯ ಪ್ರವೇಶ ದ್ವಾರಕ್ಕೆ ಮುತ್ತಿನ ಕಂಬಳವನ್ನು ಹಾಕುವುದರಿಂದ ಶುಭ ಶಕ್ತಿಗಳನ್ನು ಆಕರ್ಷಿಸಲಾಗುತ್ತದೆ. ಸಾಧು ಅಡಿಕೆಯನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇಡುವುದು ಶ್ರೇಯಸ್ಸು ಮತ್ತು ಆಧ್ಯಾತ್ಮ ಶಕ್ತಿಯನ್ನು ತರುತ್ತದೆ. ಪವಿತ್ರ ಪಾದುಕೆಯನ್ನು ಪೂಜಾ ಕೋಣೆ ಅಥವಾ ಪ್ರವೇಶ ದ್ವಾರದಲ್ಲಿ ಇಡುವುದು ಆಧ್ಯಾತ್ಮಿಕ ಶ್ರೇಯಸ್ಸನ್ನು ತರುತ್ತದೆ. ಈ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇಡುವುದು ತುಂಬಾ ಮುಖ್ಯ. ಫೆಂಗ್ಶೂಯಿ ಮತ್ತು ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಆನಂದ ಮತ್ತು ಅದೃಷ್ಟವನ್ನು ಹೆಚ್ಚಿಸಬಹುದು.